ನಮಸ್ಕಾರ ಸ್ನೇಹಿತರೆ. ದೆಹಲಿ ರಾಜಕೀಯ ಈಗ ಮತ್ತೊಮ್ಮೆ ಕಾವೇರಿದೆ. ಒಂದೆಡೆ ನೀಟ್ ಪರೀಕ್ಷೆ ಮತ್ತು ಪೇಪರ್ ಲೀಕ್ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ, ಮತ್ತೊಂದೆಡೆ ಸರ್ಕಾರದ ವಿರುದ್ಧ ವಿಪಕ್ಷಗಳ ರಾಜಕೀಯ ಹೋರಾಟ. ಆದರೆ ಈ ಪ್ರತಿಭಟನೆ ಕೇವಲ ವಿದ್ಯಾರ್ಥಿಗಳ ಹೋರಾಟವಾಗಿಯೇ ಉಳಿಯಲಿಲ್ಲ, ಅದು ರಾಷ್ಟ್ರ ರಾಜಕೀಯದ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ. ಜಂತರ್ ಮಂತರ್ನಲ್ಲಿ ಆರಂಭವಾದ ಪ್ರತಿಭಟನೆ ಸಂಸತ್ ಚಾಲೋ ಮೆರವಣಿಗೆ, ಪೊಲೀಸರ ಲಾಠಿ ಚಾರ್ಜ್, ಕಲ್ಲು ತೂರಾಟ, ವಾಹನಗಳ ಧ್ವಂಸ, ಅಂತಿಮವಾಗಿ ಪ್ರಧಾನಿ ನಿವಾಸದ ಎದುರು ರಾಹುಲ್ ಗಾಂಧಿಯವರ ಪ್ರತಿಭಟನೆವರೆಗೂ ಕೂಡ ತಲುಪಿದೆ. ಹಾಗಾದ್ರೆ ಈ ಹೋರಾಟದ ನಿಜವಾದ ಉದ್ದೇಶ ಏನು? ಯಾರಿಗೆ ರಾಜಕೀಯ ಲಾಭವಾಗುತ್ತಿದೆ? ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಭಟನೆಗಳ ಬಗ್ಗೆ ಹೇಳೋದೇನು? ಬನ್ನಿ ಸಂಪೂರ್ಣ ಈ ಒಂದು ಘಟನಾಕ್ರಮವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೀಟ್ ಪರೀಕ್ಷೆಯ ಅಕ್ರಮ ಹಾಗೂ ಪೇಪರ್ ಲೀಕ್ ಪ್ರಕರಣವನ್ನ ವಿರೋಧಿಸಿ ಈ ಹೋರಾಟಕ್ಕೆ ಬೆಂಬಲವಾಗಿ ಸೋನಂ ವಾಂಗ್ಚುಕ್ ಆಮರಣ ಉಪವಾಸಕ್ಕೆ ಕುಳಿತರು. ಅವರ ಆರೋಗ್ಯ ಹದಗೆಟ್ಟ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಸೂಚನೆಯ ಮೇರೆಗೆ ದೆಹಲಿ ಪೊಲೀಸರು ಅವರನ್ನ ಸತ್ಪುರ್ಜಂಗ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಬಳಿಕ ನ್ಯಾಯಾಲಯದ ಅನುಮತಿಯೊಂದಿಗೆ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು. ಆದರೆ ಇಲ್ಲಿಂದಲೇ ಪರಿಸ್ಥಿತಿ ಹೊಸ ತಿರುವು ಪಡೆದುಕೊಂಡಿದೆ. ಸಿಜೆಪಿ ನೇತೃತ್ವದಲ್ಲಿ ಸಂಸತ್ ಚಾಲೋ ಮೆರವಣಿಗೆ ಘೋಷಿಸಲಾಯಿತು. ಸಾವಿರಾರು ವಿದ್ಯಾರ್ಥಿಗಳು ಏಕಾಏಕಿ ಮತ್ತು ಕಾರ್ಯಕರ್ತರು ಸಂಸತ್ತಿನತ್ತ ಸಾಗಲು ಮುಂದಾಗಿದ್ದಾರೆ. ಅನುಮತಿ ಇಲ್ಲದ ಕಾರಣ ಪೊಲೀಸರು ಇವರನ್ನ ತಡೆ ಹಿಡಿಯಲು ಯತ್ನಿಸಿದ್ದು, ಮೊದಲು ಮಾತಿನ ಚಕಮಕಿ, ನಂತರ ತಳ್ಳಾಟ, ನಂತರ ಕಲ್ಲು ತೂರಾಟ. ಕೇವಲ ಕೆಲ ನಿಮಿಷಗಳಲ್ಲಿ ಪರಿಸ್ಥಿತಿ ನಿಯಂತ್ರಣ ಮೀರಿ ಹೋಯಿತು. ಪೊಲೀಸರು ಲಾಠಿ ಚಾರ್ಜ್ ನಡೆಸಿದರೂ ಅಶ್ರುವಾಯು ಸಿಡಿಸಲಾಯಿತು. ಎರಡೂ ಕಡೆಯವರೆಗೂ ಕೂಡ ಗಾಯಗಳಾದವು. ಆದರೆ ಈ ಗಲಾಟೆಯ ದೊಡ್ಡ ಹೊಡೆತ ಬಿದ್ದದ್ದು ಸಾಮಾನ್ಯ ವಿದ್ಯಾರ್ಥಿಗಳ ಮೇಲೆಯೇ. ಯಾಕಂದರೆ ಗಲಾಟೆ ಸೃಷ್ಟಿಸುವವರು ಕ್ಷಣಾರ್ಧದಲ್ಲೇ ಅಲ್ಲಿಂದ ತೆರಳುತ್ತಾರೆ. ಆದರೆ ಸ್ಥಳದಲ್ಲೇ ಉಳಿಯುವಂತಹ ಅಮಾಯಕ ವಿದ್ಯಾರ್ಥಿಗಳೇ ಕೊನೆಗೆ ಲಾಠಿ ಏಟು ತಿನ್ನುತ್ತಾರೆ. ಇಲ್ಲಿ ಒಂದು ವಿಷಯವನ್ನ ಮರೆಯುವಂತಿಲ್ಲ. ಪ್ರತಿಭಟನೆ ನಡೆಸುವ ಹಕ್ಕು ಪ್ರತಿಯೊಬ್ಬ ಭಾರತೀಯನಿಗೂ ಇದೆ. ಆದರೆ ಭಾರತದ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಒಂದು ಮಹತ್ವದ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಗುರಿಗಳನ್ನು ಸಾಧಿಸಲು ಸಂವಿಧಾನಾತ್ಮಕ ಮಾರ್ಗಗಳನ್ನೇ ಅನುಸರಿಸಬೇಕು. ಸಂವಿಧಾನಾತ್ಮಕ ಮಾರ್ಗಗಳಿರುವ ಅಸಂವಿಧಾನಿಕ ವಿಧಾನಗಳಿಗೆ ಯಾವುದೇ ಸಮರ್ಥನೆ ಇಲ್ಲ. ಅಂತಹ ಮಾರ್ಗಗಳು ಅರಾಜಕತೆಯ ಮೊದಲ ಪಾಠಗಳಷ್ಟೇ. ಈ ಮಾತು ಇಂದಿಗೂ ಅಷ್ಟೇ ಪ್ರಸ್ತುತವಾಗಿದೆ. ಒಂದೆಡೆ ವಿದ್ಯಾರ್ಥಿಗಳ ಮೇಲೆ ನಡೆದಂತಹ ಲಾಠಿ ಚಾರ್ಜ್, ಇದು ಖಂಡನೀಯ. ಮತ್ತೊಂದೆಡೆ ಪೊಲೀಸರ ಮೇಲೆ ನಡೆದಂತಹ ಕಲ್ಲು ತೂರಾಟ, ಭದ್ರತಾ ವಲಯ ಮೀರಿ ಸಂಸತ್ ಕಡೆ ಸಾಗಲು ಪ್ರಯತ್ನ ಮಾಡಿದಂತಹ ವಿದ್ಯಾರ್ಥಿಗಳು, ಇದು ಸಮರ್ಥನೀಯವಲ್ಲ. ಇದೇ ವೇಳೆ ಹಲವರ ಪ್ರಶ್ನೆ ಒಂದೇ: ಪ್ರತಿಭಟನೆ ಇಷ್ಟರ ಮಟ್ಟಿಗೆ ತಲುಪುವ ಮೊದಲೇ ಸರ್ಕಾರ ಈ ಸಮಸ್ಯೆಯನ್ನ ಗಂಭೀರವಾಗಿ ತೆಗೆದುಕೊಳ್ಳಬಹುದಿತ್ತಲ್ಲವೇ? ಪೇಪರ್ ಲೀಕ್ ಭಾರತಕ್ಕೆ ಹೊಸ ವಿಷಯವೇನಲ್ಲ. ನೀಟ್ ಮಾತ್ರವಲ್ಲ, PUC, SSLC ಹೀಗೆ ಹಲವು ಪರೀಕ್ಷೆಗಳಲ್ಲೂ ಕೂಡ ಇಂತಹ ಆರೋಪಗಳು ಕೇಳಿಬರುತ್ತಲೇ ಇವೆ. ಹೀಗಾಗಿ ಜನರು ನಿರೀಕ್ಷಿಸುವುದು ಕೇವಲ ತನಿಖೆಯಷ್ಟೇ ಅಲ್ಲ, ಸರ್ಕಾರದಿಂದ ಸ್ಪಷ್ಟ ಉತ್ತರ ಮತ್ತು ವಿಶ್ವಾಸ ತುಂಬುವ ಕ್ರಮವನ್ನ. ಈ ಬೆಳವಣಿಗೆಗಳ ನಡುವೆಯೇ ರಾಜಕೀಯಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ. ಮೊದಲ ದಿನ ಮೌನವಾಗಿದ್ದಂತಹ ಕಾಂಗ್ರೆಸ್ ಮರುದಿನ ಏಕಾಏಕಿ ಅಖಾಡಕ್ಕಿಳಿದಿದೆ. ಯಾವುದೇ ಮುನ್ಸೂಚನೆ ಇಲ್ಲದೆ ಪ್ರಧಾನಿ ನಿವಾಸದ ಮುಂದೆ ಪ್ರತಿಭಟನೆ ನಡೆಸಲು ಕಾಂಗ್ರೆಸ್ ನಾಯಕರು ನಿರ್ಧರಿಸಿದ್ದು, ಮಲ್ಲಿಕಾರ್ಜುನ್ ಖರ್ಗೆ ಅವರ ಜನ್ಮದಿನದ ಶುಭಾಶಯದ ನೆಪದಲ್ಲಿ ಹಲವು ನಾಯಕರು ಅವರ ನಿವಾಸದಲ್ಲಿ ಸೇರಿದ್ದು, ನಂತರ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಎಲ್ಲರೂ ಪ್ರಧಾನಿ ನಿವಾಸದತ್ತ ನಡೆದು ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ. ಈ ಅನಿರೀಕ್ಷಿತ ಬೆಳವಣಿಗೆಗೆ ಪೊಲೀಸರು ಕೂಡ ಅಚ್ಚರಿಯನ್ನ ತಂದಿತ್ತು. ಭದ್ರತಾ ಕಾರಣಗಳಿಂದ ಪೊಲೀಸರು ಪ್ರತಿಭಟನಾಕಾರರನ್ನ ತಡೆದರು. ನಂತರ ತಳ್ಳಾಟ, ನೂಕಾಟ ಕೂಡ ನಡೆಯಿತು. ರಾಹುಲ್ ಗಾಂಧಿ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರನ್ನ ವಶಕ್ಕೆ ಪಡೆದು ನಂತರ ಬಿಡುಗಡೆಯನ್ನ ಮಾಡಲಾಯಿತು. ಇದಾದ ನಂತರ ರಾಜಕೀಯ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಆರಂಭವಾಯಿತು. ಕಾಂಗ್ರೆಸ್ ವಿದ್ಯಾರ್ಥಿಗಳ ಧ್ವನಿಯನ್ನ ಹತ್ತಿಕ್ಕಲಾಗಿದೆ ಎಂದು ಆರೋಪಿಸಿತು. ಬಿಜೆಪಿ ಪ್ರಧಾನಿ ನಿವಾಸದ ಮುಂದೆ ಪ್ರತಿಭಟನೆ ನಡೆಸಿದ್ದು ದೇಶದ ಭದ್ರತೆಗೆ ಧಕ್ಕೆ ತರುವ ನಡೆ ಎಂದು ತಿರುಗೇಟನ್ನ ನೀಡಿದೆ. ಇದರ ನಡುವೆ ಮತ್ತೊಂದು ಪ್ರಶ್ನೆಯು ಕೇಳಿಬರುತ್ತಿದೆ: ಈ ಹೋರಾಟದ ರಾಜಕೀಯ ಲಾಭ ಯಾರಿಗೆ? ಕೆಲ ವಿಶ್ಲೇಷಕರ ಅಭಿಪ್ರಾಯದಂತೆ ವಿದ್ಯಾರ್ಥಿಗಳ ಆಕ್ರೋಶದ ನಡುವೆ ಕಾಂಗ್ರೆಸ್ ತನ್ನ ರಾಜಕೀಯ ಹಾಜರಾತಿಯನ್ನ ಬಲಪಡಿಸಲು ಪ್ರಯತ್ನಿಸುತ್ತಿದೆ. ಇನ್ನೊಂದೆಡೆ ಆಮ್ ಆದ್ಮಿ ಪಕ್ಷವು ಈ ವಿಚಾರದಲ್ಲಿ ಸಕ್ರಿಯವಾಗಿದ್ದು, ಹೀಗಾಗಿ ವಿದ್ಯಾರ್ಥಿಗಳ ಸಮಸ್ಯೆಯ ಜೊತೆಗೆ
ರಾಜಕೀಯ ಲೆಕ್ಕಾಚಾರವೂ ನಡೆಯುತ್ತಿದೆ ಎನ್ನುವ ಚರ್ಚೆ ಜೋರಾಗಿದ್ದು, ಆದರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮರೆಯಲಾಗದಂತಹ ಒಂದು ವಿಚಾರ ವಿದ್ಯಾರ್ಥಿಗಳ ಬೇಡಿಕೆ. ಪರೀಕ್ಷೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ, ಪೇಪರ್ ಲೀಕ್ಗೆ ಶಾಶ್ವತ ಪರಿಹಾರ ಬೇಕು, ಉದ್ಯೋಗ ಸೃಷ್ಟಿ ಮತ್ತು ಯುವಕರ ಭವಿಷ್ಯದ ಭದ್ರತೆ. ರಾಜಕೀಯ ಪಕ್ಷಗಳು ಬರುತ್ತವೆ ಹೋಗುತ್ತವೆ, ಆದರೆ ವಿದ್ಯಾರ್ಥಿಗಳ ಭವಿಷ್ಯ ಮಾತ್ರ ರಾಜಕೀಯಕ್ಕೆ ಬಲಿಯಾಗಬಾರದು. ಅದೇ ಈ ಹೋರಾಟದ ಮುಖ್ಯ ಸಂದೇಶವಾಗಿರುತ್ತೆ. ಹಾಗಾದರೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮ್ಗೆ ಏನಿಸುತ್ತೆ ಅಂತ ಹೇಳಿ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.